ಗಣಿಗ ರವಿ ಶಾಸಕ ಅಲ್ಲ, ಆಫರ್ ರವಿ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿಯಿಂದ 100 ಕೋಟಿ ಆಫರ್ ಬಂದಿದೆ ಅಂತ ಹೇಳಿದ್ದ ದಿನ ರೇಟ್ ಜಾಸ್ತಿ ಮಾಡ್ಕೊಳ್ತಿದ್ದಾರೆ. ಗಣಿಗ ರವಿ ತೆಗೆದು ಅವರಿಗೆ ಆಫರ್ ರವಿ ಅಂತ ಹಾಕ್ಕೊಳ್ಳೋದು ಒಳ್ಳೆಯದು. 2 ತಿಂಗಳಿಂದ ಕೂಡ 50 ಕೋಟಿ ಅಂತ ಹೇಳ್ತಿದ್ರು, ಈಗ ಅವರು 100 ಕೋಟಿ ಅಂತ ಹೇಳ್ತಿದ್ದಾರೆ. ಅವರ ವಿರುದ್ಧ ದೂರು ಕೊಟ್ಟು ಸುಮೋಟೋ ಕೇಸ್ ದಾಖಲಿಸಿದ್ದೇವೆ. ಇಷ್ಟು ಆಫರ್ ಕೊಟ್ಟಿದ್ದು ವಿಜಯೇಂದ್ರನ, ಅಶೋಕ್ ಕೊಟ್ರ, ಯಡಿಯೂರಪ್ಪ ಕೊಟ್ರ, ಮುಂದಿನ ದಿನಗಳಲ್ಲಿ ಈ ಆಫರು 150 ಕೋಟಿಗೆ ಹೋಗುತ್ತೆ ಎಂದು ಹೇಳಿಕೊಂಡಿದ್ದಾರೆ. ಸೊ ಹಾಗಾಗಿ ಅವರ ವಿರುದ್ಧ ಈಗ ಮಂಡ್ಯದ ಜಿಲ್ಲಾ ಬಿಜೆಪಿಯ ಅಧ್ಯಕ್ಷ ಇಂದ್ರೇಶ್ ಅವರು ಒಂದು ವ್ಯಂಗ್ಯವನ್ನಾಡಿದ್ದಾರೆ. ಶಾಸಕ ಗಣಿಗ ರವಿ ಅಲ್ಲ, ಅವ್ರು ಇನ್ಮೇಲಿಂದ ಆಫರ್ ರವಿ ಅಂತ ಹೆಸರಿಟ್ಕೊಳ್ಳಿ ಅಂತ ವ್ಯಂಗ್ಯವನ್ನಾಡಿದ್ದಾರೆ. ಜೊತೆಗೆ ಬಿಜೆಪಿಯ ಪಕ್ಷದಿಂದ, ನಾಯಕರಿಂದ ಕಾಂಗ್ರೆಸ್ ಶಾಸಕರಿಗೆ ಆಫರ್ ಬಂದಿದೆ, 50 ಕೋಟಿ ಅಲ್ಲ 100 ಕೋಟಿ ಆಫರ್ ಬಂದಿದೆ ಅಂತ ಗಣಿಗ ರವಿ ಅವರು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು 150 ಕೋಟಿ ಅಂತ ಹೇಳಿದರೂ ಕೂಡ ಆಶ್ಚರ್ಯ ಇಲ್ಲ. ಹಾಗಾಗಿ ಅವರ ವಿರುದ್ಧ ಒಂದು ಸುಮೋಟೋ ಕೇಸನ್ನು ದಾಖಲಿಸುವಂತೆ ದೂರು ನೀಡಿದ್ದೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಪಾರ್ಟಿನಲ್ಲಿ ಆ ಮಟ್ಟಕ್ಕೆ ದುಡ್ಡು ಕೊಟ್ಟು ಖರೀದಿ, ಈಗ ಗಣಿಗ ರವಿಯವರು ಹೆಸರು ಗಣಿಗ ರವಿ ಅಂತ ತೆಗೆದ್ಬಿಟ್ಟು ಆಫರ್ ರವಿ ಅಂತೇಳಿ ಅವರು ಮೋಸ್ಟ್ಲಿ ಹಾಕೊಂಡ್ರೆ ಒಳ್ಳೆಯದು ಅಂತ ನನ್ನ ಭಾವನೆ. ಏನಕ್ಕೆ ಅಂದರೆ ಈಗ ತಾನೇ ತಮ್ಮ ಮುಂದೆ ಒಂದು 2 ತಿಂಗಳು 1 ತಿಂಗಳು ಮುಂಚೆನೋ 50 ಕೋಟಿ ಆಫರ್ ಮಾಡವ್ರೆ ಅಂತ ಹೇಳಿದ್ರು. ನಾವು ಹೋಗಿ ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟು ಅವ್ರ ವಿರುದ್ಧ ಸುಮೋಟೋ ಕೇಸ್ ದಾಖಲೆ ಮಾಡ್ಕೊಂಡು ತನಿಖೆ ಮಾಡಿ ಯಾರು ಕೊಟ್ಟವ್ರೆ 50 ಕೋಟಿ ಬಂದು ಅಟ್ಲೀಸ್ಟ್ ಬೇರೆಯವ್ರ ಮುಂದೆ ಬೇಡ, ನಿಮ್ಮ ಮುಂದೆನಾದ್ರು ಮಾಧ್ಯಮದವ್ರ ಮುಂದೆ ಭಾರತೀಯ ಜನತಾ ಪಾರ್ಟಿಯಿಂದ ವಿಜಯೇಂದ್ರಣ್ಣ ಬಂದಿದ್ದಾರಾ, ಇಲ್ಲ ಅಶೋಕಣ್ಣ ಬಂದಿದ್ದಾರಾ, ಇಲ್ಲ ಯಡಿಯೂರಪ್ಪ ಕೇಳಿದಾರಾ, ಇಲ್ಲ ಯಾರು ಕೇಳೋರೆ ಅಂತ ಅಟ್ಲೀಸ್ಟ್ ಬಂದಾದ್ರೂ ಇವರು ನಿಮ್ಮ ಮುಂದೆನಾದ್ರು ಬಯಲು ಮಾಡಬೇಕಲ್ಲ. ಈಗ 50 ಕೋಟಿ ಇದ್ದದ್ದು 100 ಕೋಟಿ ಹೋಗಿದೆ. ನೆಕ್ಸ್ಟ್ ಇನ್ನೊಂದು ತಿಂಗಳು ಬಿಟ್ಟು 150 ಕೋಟಿಗೆ ಹೋಗುತ್ತೆ. ದಿನ ಅವ್ರ ರೇಟ್ನ ಅವ್ರು ಜಾಸ್ತಿ ಮಾಡ್ಕೊತಾವ್ರೆ ಹೊರತು ನಮ್ಮ ಭಾರತೀಯ ಜನತಾ ಪಾರ್ಟಿನಲ್ಲಿ ಆ ಮಟ್ಟಕ್ಕೆ ದುಡ್ಡು ಕೊಟ್ಟು ಖರೀದಿ ಮಾಡೋ ಅವಶ್ಯಕತೆ ನಮ್ಮ ಭಾರತೀಯ ಜನತಾ ಪಾರ್ಟಿಗಿಲ್ಲ. ನಮ್ಮ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿದೆ. ನಮಗೆ ಜನ ತೀರ್ಮಾನ ಕೊಟ್ಟಿದ್ದಾರೆ, ಜನಾದೇಶ ಕೊಟ್ಟಿದೆ, ನೀವು ವಿರೋಧ ಪಕ್ಷದಲ್ಲಿ ಕೂರಿ ಅಂತ. ಅದರಲ್ಲೂ ಕೂಡ ಈಗ ಆರ್ ಅಶೋಕು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರರ ತಂಡಗಳು ಕೂಡ 2 ಯಶಸ್ವಿಯಾಗಿ ಏನು ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕೋ ಆ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಬಿಟ್ಟು ಈ ಸರ್ಕಾರ ಬೀಳ್ಸೋದಕ್ಕಾಗಲಿ ಅಥವಾ ಸರ್ಕಾರ ತರೋದಕ್ಕಾಗಲಿ ಯಾವುದೇ ಪ್ರಯತ್ನವನ್ನು ಮಾಡ್ತಾಯಿಲ್ಲ. ಗಣಿಗ ರವಿಯವರ ಆರೋಪ 100ಕ್ಕೆ 100 ಸುಳ್ಳು, ಆಧಾರರಹಿತವಾದದ್ದು. ಸುಮ್ಮನೆ ಆವಿದೆ ಅಂತೇಳಿ ಬುಟ್ಟಿ ತೋರಿಸ್ತಾರೆ ಹೊರತು ಒಳಗಡೆ ಯಾವ ಆವೂ ಇಲ್ಲ, ಏನೂ ಇಲ್ಲ. ಅವ್ರ ರೇಟ್ನ ದಿನ ಜಾಸ್ತಿ ಮಾಡ್ಕೊತಾವ್ರೆ. 50ರಿಂದ 100ಕ್ಕೆ ಬಂದವ್ರೆ, ಇನ್ನೊಂದು ತಿಂಗಳು ಬಿಟ್ಟು 150 ಕೋಟಿಗೆ ಹೋಗ್ತಾರೆ.